ನಾನು ಇವತ್ತಿನ ಬ್ಲಾಗ್ ಅಲ್ಲಿ ಪುಳಿಯೋಗರೆ ಪೌಡರ್ ಹೇಗೆ ಮಾಡ್ತೀನಿ ಅನ್ನೋದನ್ನ ತೋರಿಸ್ತೀನಿ. ಮೊದಲಿಗೆ ಪುಳಿಯೋಗರೆ ಪೌಡರ್ ಮಾಡ್ಕೊಳ್ಳೋದಕ್ಕೆ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಇಟ್ಕೊಂಡಿದ್ದೀನಿ. ಒಂದೊಂದೇ ಹೇಳ್ತಾ ಹೋಗ್ತೀನಿ, ನೋಡೋಣ ಬನ್ನಿ. ಇಲ್ಲಿ ನೋಡ್ಬೋದು 1 ಕಪ್ ಧನಿಯಾ ಇಟ್ಕೊಂಡಿದ್ದೀನಿ, 1/2 ಕಪ್ಪು ಕಡಲೆಬೇಳೆ ಇಟ್ಕೊಂಡಿದ್ದೀನಿ, ಮತ್ತು 1/2 ಕಪ್ಪು ನಾನು ಉದ್ದಿನ ಬೇಳೆ ಇಟ್ಕೊಂಡಿದ್ದೀನಿ. ನೆಕ್ಸ್ಟು 1/2 ಕಪ್ಪು ಜೀರಿಗೆ ಇಟ್ಕೊಂಡಿದ್ದೀನಿ, 2 ಟೀ ಸ್ಪೂನ್ ಆಗಷ್ಟು ಮೆಣಸು ಇಟ್ಕೊಂಡಿದ್ದೀನಿ, 1 ಕಪ್ಪು ಕೊಬ್ಬರಿ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಮೆಂತ್ಯನ 2 ಸ್ಪೂನಷ್ಟು ಇಟ್ಕೊಂಡಿದ್ದೀನಿ, ಎಳ್ಳು 1/4 ಕಪ್ಪಷ್ಟು ಇಟ್ಕೊಂಡಿದ್ದೀನಿ, ಕಡಲೆ ಬೀಜ 1 ಕಪ್ ಇಟ್ಕೊಂಡಿದ್ದೀನಿ, ಕರ್ಬೇವಿನ ಸೊಪ್ಪು 1 ಕಪ್ ಇಟ್ಕೊಂಡಿದ್ದೀನಿ, ಒಂದು 10-15 ಬ್ಯಾಡ್ಗೆ ಮತ್ತು ಗುಂಟೂರು ಇಟ್ಕೊಂಡಿದ್ದೀನಿ, ಲಾಸ್ಟಿಗೆ ಒಂದು ಚಿಕ್ಕದು ಇಂಗಿನ ಡಬ್ಬ ಇಟ್ಕೊಂಡಿದ್ದೀನಿ. ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಇಟ್ಕೊಂಡು ಒಂದು ಒಳ್ಳೆ ಪುಳಿಯೋಗರೆ ಪೌಡ್ರ್ ಮಾಡ್ಕೊಳ್ಳೋಣ ಬನ್ನಿ. ಈಗ ಇಲ್ಲಿ ನಾನು ಒಂದು ಪಾನ್ ಇಟ್ಕೊಂಡು ಯಾವಾಗಲೂ ಬಳಸೋಂಥ ಆಯಿಲ್ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಮೆಣಸು ಹಾಕ್ಕೊತೀನಿ, ಜೀರಿಗೆ ಹಾಕ್ಕೊಂಡೆ, ಇವಾಗ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಧನಿಯಾ ಹಾಕ್ಕೊಂಡು ಅದು ಕೂಡ ಫ್ರೈ ಮಾಡ್ಕೊಳ್ತೀನಿ. ಇದಕ್ಕೆ ನೆಕ್ಸ್ಟು ನಾನು ಮೆಂತ್ಯ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ಇದೆಲ್ಲ ಇಂಗ್ರೀಡಿಯೆಂಟ್ಸ್ನ ಸ್ವಲ್ಪ ಡೀಪ್ ಫ್ರೈ ಮಾಡಿಕೊಂಡು ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ತೀನಿ. ನೆಕ್ಸ್ಟು ನಾನು ಇದೇ ಪಾನ್ ಇಟ್ಕೊಂಡು ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಮತ್ತು ಕಡಲೆ ಬೀಜನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ನ ಡೀಪ್ ಫ್ರೈ ಮಾಡಿಕೊಂಡು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ನಾನು ಇದೇ ಪಾನ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಅದಕ್ಕೆ ಕರ್ಬೇವಿನ ಸೊಪ್ಪು ಮತ್ತು ಬ್ಯಾಡ್ಗೆ ಮತ್ತು ಗುಂಟೂರನ್ನು ಫ್ರೈ ಮಾಡ್ಕೊಳ್ತೀನಿ. ಇವೆರಡನ್ನೂ ಸ್ವಲ್ಪ ರೋಸ್ಟ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟು ಇದಕ್ಕೆ 1 ಕಪ್ ಕೊಬ್ಬರಿ ಹಾಕ್ಕೊಳ್ತೀನಿ. ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ಈಗ ನೋಡ್ಬೋದು ಎಲ್ಲ ಐಟಮ್ಸ್ಗಳನ್ನೂ ಫ್ರೈ ಮಾಡ್ಕೊಂಡಿದ್ದಾಗಿದೆ. ನೆಕ್ಸ್ಟು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ಅದಾದಮೇಲೆ ಒಂದು ಚಿಕ್ಕ ಡಬ್ಬಿ ಹಿಂಗೆ ತೊಗೊಂಡಿದ್ನಲ್ವ, ಆ ಪೌಡರ್ನ ಇದಕ್ಕೆ ಹಾಕ್ಕೊತೀನಿ. 1-2 ಸ್ಪೂನು ಇಂಗಿನ ಪೌಡ್ರ್ ಹಾಕ್ಕೊಂಡ್ಮೇಲೆ ನೆಕ್ಸ್ಟು ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೀನಿ. ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡ್ಮೇಲೆ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಈಗ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ನೆಕ್ಸ್ಟು ಇದಕ್ಕೆ 1 ಸ್ಪೂನ್ ಅರಿಶಿನ ಪುಡಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ತೀನಿ. ಇಷ್ಟು ಐಟಮ್ನ ಸಣ್ಣಕ್ಕೆ ಪೌಡರ್ ಆಗೋವರೆಗೂ ಗ್ರೈಂಡ್ ಮಾಡ್ಕೋಬೇಕು. ಈಗ ಗ್ರೈಂಡ್ ಮಾಡ್ಕೊಂಡಿದ್ದಾಗಿದೆ. ಈ ಥರ ಕನ್ಸಿಸ್ಟೆನ್ಸಿ ಬರೋ ತನಕನೂ ಗ್ರೈಂಡ್ ಮಾಡ್ಕೋಬೇಕು. ನೋಡ್ಬೋದು ಎಷ್ಟು ಕಲರಾಗಿ ಚೆನ್ನಾಗಿ ಬಂದಿದೆ ಪುಳಿಯೋಗರೆ ಪೌಡರ್ ಅನ್ನೋದನ್ನ. ನೆಕ್ಸ್ಟ್ ನಾನು ಈ ಪೌಡರ್ಗೆ ಒಗ್ಗರಣೆ ಕೊಟ್ಕೊಳ್ಳೋದಕ್ಕೆ ಅಂತ ಒಂದು ಪಾನ್ ಇಟ್ಕೊಂಡು ರೆಗ್ಯುಲರಾಗಿ ಬಳಸೋಂಥ ಆಯಿಲ್ ಹಾಕ್ಕೊಂಡೆ. ಅದಕ್ಕೆ ಕಡಲೆ ಬೀಜ ಹಾಕೋತಾ ಇದ್ದೀನಿ ಮೊದಲು. ನೆಕ್ಸ್ಟು ಕಡಲೆಬೇಳೆ ಮತ್ತು ಹೆಸರು ಬೇಳೆ, ಅದಾದಮೇಲೆ ಕರ್ಬೇವಿನ ಸೊಪ್ಪು ಮತ್ತು ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಒಣಮೆಣಸಿನ್ಕಾಯಿ ಹಾಕಿ ಅದಕ್ಕೊಂದು ಸ್ಪೂನ್ ಅರಿಶಿನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು 1 ಕಪ್ಪು ಕೊಬ್ಬರಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ಇಷ್ಟನ್ನು ಫ್ರೈ ಮಾಡ್ಕೊಂಡಿದ್ದಾದಮೇಲೆ ರೆಡಿ ಮಾಡಿ ಇಟ್ಕೊಂಡಿರೋ ಪುಳಿಯೋಗರೆ ಪೌಡ್ರನ್ನ ಈ ಪಾನ್ಗೆ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟು ಈ ಪೌಡರ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಈ ಪೌಡ್ರನ್ನ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನೋಡ್ಬೋದು ಫೈನಲಿ ಈ ಥರ ರೆಡಿಯಾಗಿದೆ ನಮ್ಮನೆ ಪುಳಿಯೋಗರೆ ಪೌಡರ್. ಇವತ್ತು ನಾನು ಅಮೆಝಾನಿಂದ ಈ ಪ್ರಾಡಕ್ಟ್ನ ಆರ್ಡ್ರ್ ಮಾಡ್ಕೊಂಡಿದ್ದೀನಿ. ಇದು ಏನಂದರೆ ಕಿಚನ್ ಸ್ವಲ್ಪ ಆರ್ಗನೈಸ್ ಮಾಡ್ಕೊಳ್ಳೋದಿತ್ತು. ಹಾಗಾಗಿ ಈ ಪ್ರಾಡಕ್ಟ್ ನನಗೆ ವರ್ತ್ ಅಂತ ಅನಿಸ್ತು, ಹಂಗಾಗಿ ಬುಕ್ ಮಾಡ್ಕೊಂಡಿದ್ದೆ. ಅದಕ್ಕೆ ಬಂದೈತೆ. ಇದನ್ನು ಅನ್ಬಾಕ್ಸ್ ಮಾಡೋಣ. ಇವಾಗ ಹೇಗೆ ನಾನು ಕಿಚನ್ ಆರ್ಗನೈಸ್ ಮಾಡ್ಕೊತೀನಿ ಅನ್ನೋದನ್ನು ತೋರಿಸ್ತೀನಿ ಬನ್ನಿ. ಈ ಪ್ರಾಡಕ್ಟ್ ಇಟ್ಕೊಂಡು ಈ ಪ್ರಾಡಕ್ಟ್ ನನಗೆ ಬೇಕಿತ್ತು, ಬರ್ತೈತೆ ಅಂತ ಅನಿಸ್ತು, ಹಂಗಾಗಿ ಬುಕ್ ಮಾಡ್ಕೊಂಡಿದ್ದೆ. ನೆನ್ನೆ ತಾನೇ ಇದು ಬಂತು. ಇವತ್ತು ಹಬ್ಬ ಅಲ್ವಾ, ಯುಗಾದಿ ಹಬ್ಬ ಹತ್ರ ಆಗಿರೋದ್ರಿಂದ ಕಿಚನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊತಾ ಇದ್ದೆ. ಹಾಗಾಗಿ ಒಂದಷ್ಟು ಕಿರಾಣಿ ಸಾಮಾನುಗಳನ್ನ ಇಟ್ಕೊಳ್ಳೋಕ್ಕೆ ಪ್ಲೇಸ್ ಇರಲಿಲ್ಲ. ಹಾಗಾಗಿ ಸ್ಟ್ಯಾಂಡ್ನ ಬುಕ್ ಮಾಡ್ಕೊಂಡಿದ್ದೀನಿ. ಸ್ಟ್ಯಾಂಡ್ ಹೇಗೆ ಯೂಸ್ ಆಗುತ್ತೆ ಅಂತ
ಥರ ಐತೆ. ಇದನ್ನು ಫಿಟ್ ಮಾಡ್ಕೋಬೇಕು. ಫಿಟ್ ಮಾಡಿಕೊಂಡ್ರೆ 3 ಸ್ಟೆಪ್ ಆಗುತ್ತೆ. ಆ 3 ಸ್ಟೆಪ್ ಮೇಲೆ ನಾನು ಪಿಂಗಾಣಿ ಐಟಮ್ನ ಜೋಡಿಸ್ಕೊಳ್ತೀನಿ. ನಾನು ಬುಕ್ ಮಾಡ್ಕೊಂಡಿರೋ ಸ್ಟ್ಯಾಂಡು ಈ ಥರ ಫೈನಲ್ ಆಗಿ ರೆಡಿ ಆಯಿತು. ಈಗ ಕಿಚನ್ಗೆ ಹೇಗೆ ಆರ್ಗನೈಸ್ ಮಾಡ್ಕೊಳ್ತೀನಿ ಅನ್ನೋದನ್ನು ನೋಡೋಣ ಬನ್ನಿ. ಫೈನಲ್ ಆಗಿ ನಾನು ಈ ಸ್ಟ್ಯಾಂಡ್ನ ಈ ಥರ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ನೋಡ್ಬೋದು ಯಾಕೆ ಕಾಣಿಸ್ತಾ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನನಗೆ ವರ್ತ್ ಆಗುತ್ತೆ. ಈಗ ಕಾಳೆಲ್ಲ ತಗೋಬೇಕಂದ್ರೆ ಮೇಲಿಂದ ತಗೊಳಕ್ಕೆ ಹೋದಾಗ ಇದು ಕೆಳಗಡೆ ಬಿದ್ದು ಹೊಡೆದೋಗೋ ಚಾನ್ಸ್ ಇರುತ್ತೆ. ಈಸಿಯಾಗಿ ಈ ಥರ ಎತ್ಕೊಂಡು ಈ ಥರ ಕಾಳನ್ನೆಲ್ಲ ಎತ್ಕೋಬೋದಲ್ಲ ಕೈಯಲ್ಲಿ ಅಂತ ಅಂದ್ಬಿಟ್ಟು ಇದನ್ನು ತರಿಸ್ಕೊಂಡಿದ್ದೀನಿ. ಒಂದಷ್ಟು ಪಿಂಗಾಣಿ ಐಟಮ್ನ ತರಿಸ್ಕೊಂಡಿದ್ದೆ. ಅದೆಲ್ಲ ನೋಡಿ ನಮ್ಮ ಕಿಚನಲ್ಲಿ ಈ ಥರ ಜೋಡಿಸ್ಕೊಂಡಿದ್ದೀನಿ ನಾನು ಪಿಂಗಾಣಿ ಐಟಮ್ಗಳನ್ನ. ಹೇಗೆಂದರೆ ನಾನು ಪ್ಲ್ಯಾಸ್ಟಿಕ್ಕು ಮತ್ತು ಸ್ಟೀಲು ಇದೆಲ್ಲ ಕಮ್ಮಿ ಮಾಡಿ ವುಡನ್ ಐಟಮು ಮತ್ತು ಪಿಂಗಾಣಿ ಐಟಮ್ಗಳನ್ನ ನನ್ನ ಕಿಚನಲ್ಲಿ ಆರ್ಗನೈಸ್ ಮಾಡ್ಕೋಬೇಕು. ಮತ್ತು ನನ್ನ ಮಗಳೂ ಇದನ್ನೇ ನೋಡಿ ಕಂಟಿನ್ಯೂ ಮಾಡ್ಕೋಬೇಕು. ಮುಂದಿನ ಜನ್ರೇಷನ್ಗೆ ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡೋಗ್ಬೇಕು ಅಂತಲೇ ನಾನು ಈ ಥರದ್ದು ನಾನು ಮಾಡ್ಕೊಂಡಿದ್ದೀನಿ. ಅವಳಿಗೂ ಇದೆಲ್ಲ ಇಷ್ಟ, ತುಂಬಾ ಟ್ರೆಡಿಷನಲ್ ಅಂದರೆ ಅವಳಿಗೆ ತುಂಬಾ ಇಷ್ಟ. ಹಿಂದಿನ ಕಾಲದ ವಸ್ತುಗಳು ಅಂದರೆ ಅವಳಿಗೆ ತುಂಬ ಫೇವ್ರೇಟು. ಪೂಜೆ ಮಾಡೋದಾಗಲಿ, ದೇವಸ್ಥಾನಕ್ಕೆ ಹೋಗೋದೇ ಆಗಲಿ, ಇದೆಲ್ಲ ನಾನು ಹೋಗಲಿಲ್ಲ ಅಂದರೂ ಅವಳು ಸ್ವಲ್ಪ ಮಾಡ್ತಾಳೆ. ನೋಡಿ ನಮ್ಮ ಕಿಚನ್ನು ಈ ಥರ ಆರ್ಗನೈಸ್ ಮಾಡಿದ್ದೀನಿ. ಯುಗಾದಿ ಹಬ್ಬ ಹತ್ರ ಬಂತಲ್ವಾ, ಹಂಗಾಗಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಬಂದೆ. ಒಂದು ರೌಂಡು ಮೇಲೆ ನನ್ನ ಮಗಳು ರೂಮ್ ಕ್ಲೀನ್ ಮಾಡಿರಲಿಲ್ಲ, ಇವತ್ತು ಕ್ಲೀನ್ ಮಾಡ್ಕೊಳ್ಳೋಣ ಅದನ್ನು ಅಂತ ಹೋಗ್ತಾಯಿದ್ದೀನಿ. ಬಿಡ್ಸ್ಕೊಡ್ತೀನಿ. ಬಿಸಿನೀರಲ್ಲಿ ಒರೆಸಿದ್ರೆ ಚೆನ್ನಾಗಿ ಹೋಗುತ್ತೆ. ಜಿಡ್ಡು ಕೊಳೆ ಎಲ್ಲ ಬಿಸಿನೀರು ಕೆಳಗಡೆ ಇಟ್ಟಿದ್ವಿ. ಊಟ ಮಾಡಿದ್ವ? ಊಟ ಮಾಡೋಣ ಕ್ಲೀನ್ ಮಾಡ್ಬಿಟ್ಟು ಆ ಕೆಳಗಡೆ ಬಿಸಿನೀರತ್ತೆ ತಗೋಬರ್ಗಿ ಇಟ್ಟಿದ್ದೀನಲ್ಲ, ಒಂದು ಪಾತ್ರೆ ಹಾಕೊಂಡು ಬಟ್ಟೆ ಸಾಕ. ಹಾಂ ತಡೆ ಇದನ್ನ ಕೇಳಿ. ಅವಳ 2 ವರ್ಷ ಇರುವಾಗ ತೆಗ್ಸಿರೋದು ಸುಶೀಲಮ್ಮ. ಚೆನ್ನಾಗಿಲ್ವಾ? ನೋಡ್ದವ್ರೆಲ್ಲ ಬೇಬಿ ಶಾಲಿನಿ ಫೋಟೋ ಹಾಕೊಂಡಿದ್ದೀರಾ ಅಂತ ಅಂತಾರೆ. ಇಲ್ಲ ನಮ್ಮ ಮಗಳು ಅಂದಾಗ ಅವಳ ತರನೇ ಬೇಬಿ ಶಾಲಿನಿ ಕಾಣಿಸಿರಲ್ವಾ? ಹಾಗೆ ಒಂಥರ ಇದು ಅಂತಾರಲ್ವ? ಈಗ ಚೇಂಜ್ ಆಗೋಳ. ಈ ಸಣ್ಣ ಸಣ್ಣ ಅಲ್ವಾ? ಆಗೆಲ್ಲ ಜುಟ್ಟಾಕಿ ಅವಳನ್ನ ರೆಡಿ ಮಾಡೋದು ಅಂದ್ರೆ ನಂಗೆ ತುಂಬಾ ಇಷ್ಟ. ಮೊದ್ಲ ಹೆಣ್ಮಕ್ಳು ಅಂದ್ರೆ ಇಷ್ಟ. ಅವಳು ಕಿತ್ಕೋತ್ಕು ಅವಳಿಗೆ ರೆಡಿ ಮಾಡೋದು, ಫೋಟೋ ತೆಗೆದು ನಾವ್ ಅಮ್ಮನೂ ನಮ್ಮ ಅಕ್ಕ ಎಲ್ಲ ಬೈಯೋದು. ಎಷ್ಟು ಆಗದಿಲ್ವಾ ಫೋಟೋ ಅವಳವೆಲ್ಲ ರೆಡಿ ಮಾಡ್ಸ್ಕೊಳಕ್ ಇಷ್ಟ ಇಲ್ಲ. ಅಳವಳು ನಾನ್ ಬಿಡ್ತಿರ್ಲಿಲ್ಲ. ನಮ್ಮಮ್ಮ ಬಿಡು ಅಂತ ಹೇಳೋದು, ಎಷ್ಟು ನಿಮಿಷ ಕೊಡ್ತೀವಿ ಅವಳಿಗೆ ಅಂತ ಅನ್ನೋರು. ಸುಮ್ಮನಿರಮ್ಮ, ದಿನ ಮಾಡ್ತೀವ, ದಿನ ರೆಡಿ ಮಾಡ್ತೀವ, ದಿನ ರೆಡಿ ಮಾಡ್ಕೊತಾಳ ಅಂದ್ಬಿಟ್ಟು ನಾನು ರೆಡಿ ಮಾಡಿದೆ.
ಮುಂದ್ಗಡೆ ಬಾಲ್ಕನಿಯಲ್ಲಿ ತೊಳ್ಕೊಬನ್ನಿ. ಈ ಬಾರ್ಡರ್ ಬಂದಿರೋ ಬಟ್ಟೆ ಎಲ್ಲ ತೆಗ್ದ್ಬಿಡ್ತೀನಿ. ಮಡಿಸ್ಕೊಟ್ಬಿಡಿ, ನಾನು ಜೋಡಿಸ್ಕೊಡ್ತೀನಿ. ಆದ್ರೂ ಸುಶೀಲಮ್ಮ, ನನ್ನ ಮಗಳು ನೋಡ್ತಾ ಇದ್ರೆ ಎಷ್ಟು ಬೇಗ ಇಷ್ಟು ದೊಡ್ಡೋಣ ಅಂತ ಅನಿಸ್ತದೆ. ನಾಳೆ ಬರ್ತಡೇ ಹೊಡ್ದು ಅಂತಾನೆ ಅನ್ಸಲ್ಲ. ಅಲ್ಲ 17 ತುಂಬಿ, ನಾಳೆ 17 ತುಂಬಿ 18ಕ್ಕೆ ಬೀಳುತ್ತೆ ಅವಳಿಗೆ. 18 ವರ್ಷದ ಹುಡುಗಿ. ಮಕ್ಕಳು ಅದು ಎಷ್ಟು ಬೇಗ ಬೆಳೆದ್ಬಿಡ್ತಾರೆ. ಶ್ರಮ ಬಟ್ಟೆ ಕೊಡಿ. ಈ ಡೋರು ವಿಂಡೋ ಎಲ್ಲ ಒರೆಸ್ಬಿಡ್ತೀನಿ. ಆಮೇಲೆ ಕಷ್ಟ ತೊಳ್ಕೊಂಡ್ಬಿಡ್ರಿ. ಮುಂಚೆ ಏನೇನು ಕೈಯ ಕಾಲು ಆಪರೇಷನ್ಗೆ ಸುಸ್ತಾದ ಇದೆಲ್ಲ ಕ್ಲೀನ್ ಮಾಡ್ಕೊಳ್ತೀನಿ. ಹೌದಾ? ಒಂದೊಂದೇ ಶಿಲ್ಪ ಇದು ಮಾಡೋಣ. ಬಟ್ಟೆ ಕೊಡಿ ಖುಷಿ ಆಗುತ್ತೆ. ಕೈ ಕೊಡೋಣ. ಲಕ್ಷ್ಮಣ ರೇಖೆ ಬೇಕಿತ್ತು. ಡ್ರಾಯರಲ್ಲಿ ಲಕ್ಷ್ಮಣ ರೇಖೆ ಕತ್ತೆ ಅಲ್ಲ, ಅಲ್ಲಿ ಇರ್ಬೇಕಾ ಕೊಡಿ. ಮಡ್ಚಿ ಕೊಡಿ ನೀವು, ನಾನು ಜೋಡಿಸ್ಕೋತೇನೆ. ಬೇಗ ಆಯ್ತು ಬೇಗ. ಫೈನಲಿ ನನ್ನ ಮಗಳ ರೂಮ್ನ ಹೇಗೆ ರೆಡಿ ಮಾಡ್ಕೊಂಡಿದ್ದೀನಿ ಅನ್ನೋದು ತೋರಿಸ್ತೀನಿ ಬನ್ನಿ. ನೋಡ್ಬೋದು, ಫೈನಲಿ ನಾನು ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ. ಒಂದು ರೆಡ್ ಮ್ಯಾಟ್ ಹಾಸಿದ್ದೀನಿ ಕಾಟ್ ಎದುರುಗಡೆ, ಮತ್ತು ಒಂದು ಮೂಲೆ ಕಾರ್ನರಲ್ಲಿ ನಾನು ಆರ್ಟಿಫಿಷಿಯಲ್ ಪ್ಲ್ಯಾಂಟ್ ಇಟ್ಟಿದ್ದೀನಿ. ಬಾಲ್ಕನಿಲಿ 2 ಪ್ಲ್ಯಾಂಟ್ ಇಟ್ಟಿದ್ದೀನಿ. ಆಮೇಲೆ ಈ ಕಾರ್ನರಲ್ಲಿ ಅವಳದು ಟೆಡಿ ಬೇರ್ ಇಟ್ಟಿದ್ದೀನಿ. ಈ ಬೆಡ್ಗೆ ಆ್ಯನಿಮಲ್ಸ್ ಪಿಕ್ಚರಿಂದ ಮಾಡಿರೋ ಬೆಡ್ಶೀಟ್ನ ಹಾಸಿದ್ದೀನಿ. ಅವಳಿಗೆ ಆ್ಯನಿಮಲ್ಸ್ ಅಂದರೆ ತುಂಬಾ ಇಷ್ಟ. ಇಲ್ಲಿ ನೋಡ್ಬೋದು 3 ಕಬೋರ್ಡ್ಸ್ ಮಾಡಿಸಿದ್ದೀವಿ. 1 ಕಬೋರ್ಡಲ್ಲಿ ನನ್ನ ಮಗಳು ಬಟ್ಟೆ ಮತ್ತು ನನ್ನ ಬಟ್ಟೆ ಈ ಥರ ಜೋಡಿಸ್ಕೊಂಡಿದ್ದೀನಿ. ನೋಡ್ಬೋದು, ಕಂಪ್ಲೀಟ್ ನನ್ನ ಮಗಳು ಬಟ್ಟೆಗಳನ್ನ ಇಟ್ಕೊಳ್ಳೋಕ್ಕೆ ಅಂತಲೇ ಮಾಡಿಸಿದ್ದು. ನನ್ನ ಮಗಳು ಹೊರಗಡೆ ಇರೋದ್ರಿಂದ ನಾನು ಸ್ವಲ್ಪ ಇಟ್ಕೊಂಡಿದ್ದೀನಿ. ಅವಳು ಬಂದ ಮೇಲೆಲ್ಲ ಸೆಟ್ ಮಾಡ್ತೀನಿ ಹೊಸದಾಗೆ. ಈ ಕಬೋರ್ಡು ಚಿಕ್ಕ ಕಬೋರ್ಡು, ಇದು ಜ್ಯುವೆಲರೀಸ್ ಎಲ್ಲ ಇಟ್ಕೊಳ್ಳೋಕ್ಕೆ ಅಂತ ಮಾಡಿಸಿದ್ದು. ಆದರೆ ಈಗ ಅವಳು ಇಲ್ಲದೆ ಇರೋದ್ರಿಂದ ನಾನೇ ಜೋಡಿಸ್ಕೊಂಡಿದ್ದೀನಿ. ಇದರಲ್ಲಿ ಬ್ಯಾಗ್ಸು ಮತ್ತು ಒಂದಷ್ಟು ಐಟಮ್ ಇತ್ತು. ಇದು ಲಾಸ್ಟ್ ಕಬೋರ್ಡು. ಈ ಕಬೋರ್ಡು ಓಪನ್ ಮಾಡ್ತಿದ್ದಂಗೆ ವಾಶ್ರೂಮ್ ಸಿಗುತ್ತೆ. ಈ ವಾಶ್ರೂಮ್ಗೆ ಡೋರ್ ಮಾಡಿಸ್ತಾನೆ. ಕಬೋರ್ಡಲ್ಲೇ ಯಾಕೆ ಮಾಡಿಸಿದ್ವಿ ಅಂದರೆ ರೂಮ್ಗೆ ಎಂಟರ್ ಆಗ್ತಿದ್ದಂಗೆ ಇಲ್ಲೊಂದು ವಾಶ್ರೂಮ್ ಐತೆ ಅಂತ ಯಾರಿಗೂ ಅನಿಸ್ಬಾರ್ದು, ಕಬೋರ್ಡ್ಸ್ಗಳೇ ಎಲ್ಲ ಇರೋದು ಅಂತ ಅನ್ಕೋಬೇಕು ಅನ್ನೋ ಕಾನ್ಸೆಪ್ಟ್ಗೆ ಈ ಥರ ಮಾಡ್ಕೊಂಡಿದ್ದೀವಿ. ರೂಮ್ಗೆ ಅಟ್ಯಾಚ್ ಆದಂಗೆ ಒಂದು ಚಿಕ್ಕ ಬಾಲ್ಕನಿ ಮಾಡ್ಕೊಂಡಿದ್ದೀವಿ. ಈ ಥರ ನೋಡ್ಬೋದು.
ಈ ಬಾಲ್ಕನಿಲಿ ಈ ಥರ ಚಾಪೆ ಕೊಡ್ಸಿದೀವಿ, ಯಾಕಂದ್ರೆ ಎದುರು ಬಿಸಿಲು ಹೊಡೆಯೋದ್ರಿಂದ ಬಾಲ್ಕನಿ ಡೋರ್ ಹಾಳಾಗುತ್ತೆ ಅಂತ. ನನ್ನ ಮಗಳ ರೂಮ್ನ ಕಂಪ್ಲೀಟ್ ಈ ಥರ ಸೆಟ್ ಮಾಡಿದ್ದೀನಿ. ಇದಾಗಿತ್ತು ಇವತ್ತು ವ್ಲಾಗು. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಕಮೆಂಟ್ ಹಾಕಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಫ್ರೆಂಡ್ಸ್. ದೊಡ್ಡಲಿ ಕಳಿಸ್ತಾವೆ ಕಣಮ್ಮ ಸೋಮವಾರ ನೈಟು ನೋಡ್ಕೊಂಡು ಹೋಗ. ದೊಡ್ಡಲಿ ಯಾರು ಸಣ್ಣಲಿ ಯಾರು ಹೇಳಿ, ವೀಕ್ಷಕರು ಕನ್ಫ್ಯೂಸ್ ಆಗ್ಬಿಡ್ತಾರೆ. ಏ ಸೋಮವಾರ ನೈಟ್ ಬರ್ತಾರ ಕಣಮ್ಮ. ಮನೆಯ ಕ್ಲೀನ್ ಮಾಡಿ ಎಲ್ಲ ಮಾಡಿ ನಿಮ್ ಬಿಟ್ಬಿಟ್ಟು ಊಟ ಮಾಡವಮ್ಮ. ಸೋಮವಾರ ಮಾಡಿದೋ ಮಂಗಳವಾರ ಮಾಡಿದೋ ಗುರುವಾರ